ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ಕಲ್ಯಾಣಿ ನಿಮ್ ಹತ್ರ 5 ಲಕ್ಷ ಕೊಟ್ಟು ತಾನೇ ನಾವ್ ಅಲ್ಲಿಂದ ಹೊರಟಿದ್ದು. ನೀವೇನೋ ಕೊಟ್ಟು ಹೋದ್ರಿ, ಆದ್ರೆ ಕಲ್ಯಾಣಿ ಅನ್ನೋರು ಮಾತ್ರ ದುಡ್ಡು ಕೊಡ್ದೇನೆ ಶೌರ್ಯ ಸರ್ ಹೆಸರು ಹೇಳಿ ಒಡವೆನ ತಗೊಂಡು ಹೋದ್ರು. ನಾನು ಕಲ್ಯಾಣಿ ಇಬ್ರು ಒಟ್ಟಿಗೆ ಹೊರಗೆ ಬಂದ್ವಲ್ಲ, ನನ್ನನ್ ಬಿಟ್ಟು ಅವಳೇನು ಮತ್ತೆ ಹಿಂತಿರುಗಿ ಬರ್ಲಿಲ್ವಲ್ಲ. ನೀನು ಮತ್ತೆ ಮಾತು ಬದಲಾಯಿಸ್ಬೇಡ, ತಪ್ಪಿಸ್ಕೋಬೇಕು ಅಂತಾನು ನೋಡ್ಬೇಡ. ನಾನು ಮಾತ್ರ ಈ ವಿಷಯ ಬಿಡಲ್ಲ. ನಿನ್ನ ಮಗಳು ಇಲ್ಲಿಗೆ ಬಂದ್ರೆ ಸತ್ಯ ಏನು ಅನ್ನೋದು ಗೊತ್ತಾಗತ್ತಲ್ವಾ? ಏ ಕಲ್ಯಾಣಿ, ಕಲ್ಯಾಣಿ ಬಾ ಕೆಳಗೆ. ಅಮ್ಮ, ಅವಳು ಹುಷಾರಿಲ್ಲ, ಬಿಟ್ಬಿಡಮ್ಮ. ಕಲ್ಯಾಣಿ ಬಾ ಕೆಳಗೆ. ಬಾರಮ್ಮ ಬಾ, ನಿನಗೋಸ್ಕರನೇ ಕಾಯ್ತಾ ಇದೀವಿ. ಸೇಟು ಅವ್ರೆ, ಈ ಹುಡುಗಿನೇ ಅಲ್ವಾ ನಿಮ್ಗೆ 3 ಲಕ್ಷ ಮೋಸ ಮಾಡಿದ್ದು? ಹೇಳಿ ಸೇಟು, ಏನ್ ಯೋಚಿಸ್ತಾ ಇದ್ದೀರಾ? ಇವಳೆ ಅಂತ ಹೇಳಿ. ನಿಜ ಹೇಳಿ ಸೇಟು ಅವರೇ, ನೀವ್ ಹೇಳು ನಿಜದ ಮೇಲೆನೆ ಒಂದು ಹೆಣ್ಣಿನ ಜೀವನ ನಿಂತ್ಕೊಂಡಿದೆ. ಸೆಂಟಿಮೆಂಟಿಂದ ಮಾತಾಡ್ಬೇಡ, ನೀವ್ ಹೇಳಿ. ಇವರಂತೂ ಅಲ್ಲ. ಕಲ್ಯಾಣಿ ಅಂತ ನೀವೇ ಆಗ್ಲೇ ಹೇಳಿದ್ರಲ್ಲ. ಅದೇ ಹೆಸರು ಹೇಳಿದ್ರು, ಆದ್ರೆ ಇವರಲ್ಲ. ಇವ್ರಿಗಿಂತ ಸ್ವಲ್ಪ ಹೈಟ್ ಇದ್ದಾರೆ, ಕಣ್ಣುಗಳು ಸ್ವಲ್ಪ ದೊಡ್ಡದು. ಸ್ವಲ್ಪ ಸರಿಯಾಗಿ ನೋಡಿ ಸೇಟು, ಇವಳೆ ಅವಳು ಅಲ್ಲ ಮೇಡಮ್. ದಮಯಂತಿ ಅಲ್ಲ ಅಂತ ಹೇಳ್ತಿದಾರಲ್ವಾ, ಈಗ್ಲಾದ್ರೂ ಅರ್ಥ ಆಗ್ತಿಲ್ವಾ? ಸೇಟು ಹೇಳಿರೋ ಹೋಲಿಕೆಗಳು ಸಂಪದಗಿದೆ ಅಂತ ಗೊತ್ತಾಗ್ತಿಲ್ವಾ? ಸಂಪದ ಬೇಕು ಅಂತ ಹಾಗೆ ಮಾಡಿ ಕಲ್ಯಾಣಿ ಹೆಸರು ಹೇಳಿದಾಳೆ. ಸೇಟು ಅವರೇ, ನಿಮ್ಮಿಂದ ನಿಜ ಗೊತ್ತಾಯ್ತು. ನಿಮಗೆ ಬರ್ಬೇಕಾಗಿರೋ ದುಡ್ಡನ್ನ ನಿಮಗೆ ಕಳಿಸ್ತೀವಿ, ನೀವು ಹೋಗ್ಬೋದು. ಸರಿ ಅಮ್ಮ. ಇವಾಗ್ಲಾದ್ರೂ ಗೊತ್ತಾಯ್ತಾ ದಮಯಂತಿ, ನನ್ನ ಮೊಮ್ಮಗಳು ತಪ್ಪು ಮಾಡಲ್ಲ ಅಂತ? ಈಗಷ್ಟೇ ಅನುಪಮ ಹತ್ರ ಏನು ಅಂದೆ ಅಲ್ವಾ? ತಪ್ಪು ಮಾಡಿದಾಳೆ ಅಂತ ನಿರೂಪಿಸಿದ್ರೆ ಹೊರಗಡೆ ಹಾಕ್ತೀನಿ ಅಂತ. ಇವಾಗೇನಂತ್ಯ? ಇನ್ನೊಂದ್ಸರಿ ಯಾವ ಆಧಾರನೂ ಇಲ್ದೇನೆ ನನ್ನವ್ರ ಮೇಲೆ ಆರೋಪ ಮಾಡಿದ್ರೆ ಸಾಯಿಸ್ಬಿಡ್ತೀನಿ, ಹುಷಾರ್. ಶೌರ್ಯ, ಕಲ್ಯಾಣಿನ ಹುಷಾರಾಗಿ ನೋಡ್ಕೋ. ಸರಿ ಅಜ್ಜಿ. ಕಲ್ಯಾಣಿ ನಡಿ. ಒಟ್ನಲ್ಲಿ
ಈ ಸೀನಲ್ಲಿ ಹೀರೋಯಿನ್ ಗೆದ್ಲು. ಈ ಗಲಾಟೆನ ಅಮ್ಮನಿಗೆ ಹೇಳಿದ್ರೆ ಸಿದ್ದುಗೆ ಹೇಳ್ತಾಳೆ. ಅವ್ರಿಗೆ ಸಿಚುವೇಶನ್ ಅರ್ಥ ಆಗುತ್ತೆ. ಸಿದ್ದು ಇಲ್ಲಿದ್ಯಾ? ಏನಮ್ಮ? ನಿನ್ಗೆ ಖುಷಿ ಆಗುವಂತ ಒಂದು ವಿಷಯ ತಂದಿದ್ದೀನಿ. ವಿಷಯ ಏನು ಹೇಳಮ್ಮ? ನಿನ್ ಜೀವನ ನಾಶ ಮಾಡ್ತಿರೋ ಕಲ್ಯಾಣಿ ಅಲ್ಲಿ ಅಳ್ತಿದ್ದಾಳೆ ಕಣೋ. ಬೇಕಾದ್ರೆ ನೋಡು, ಅಕ್ಕ ವಿಡಿಯೋ ಕಳ್ಸಿದಾಳೆ. ಅವಳಿಗೆ ತಕ್ಕ ಶಾಸ್ತಿ ಆಗಿದೆ ಅಲ್ವಾ? ಇಲ್ಲ ಅಮ್ಮ, ಅವಳಿಗಿಷ್ಟು ಸಾಲಲ್ಲ ಅಮ್ಮ. ಅವಳು ಇನ್ನ ಅಳಬೇಕು. ಆ ಶೌರ್ಯಗೆ ಮನಃಶಾಂತಿ ಇಲ್ದಿರೋ ಹಾಗೆ ಮಾಡ್ಬೇಕಮ್ಮ. ಆ ಮನೇಲಿ ಯಾರಿಗೂ ನೆಮ್ಮದಿನೇ ಇಲ್ದಿರೋ ಹಾಗೆ ಮಾಡಬೇಕು. ಏಯ್, ದ್ವೇಷ ಪ್ರತೀಕಾರ ನಮ್ ಶತ್ರುಗೆ ನಾವು ಸಿಗದಷ್ಟು ಎತ್ತರದಲ್ಲಿ ಇರುವಾಗ್ಲೇ ಅದನ್ನ ತೀರ್ಸ್ಕೋಬೇಕು. ಈಗ ಮೊದ್ಲೇ ನಿನ್ ಪರಿಸ್ಥಿತಿ ಚೆನ್ನಾಗಿಲ್ಲ. ಇಂಥ ಪರಿಸ್ಥಿತಿಲಿ ಮೊದ್ಲು ನೀನು ಲೈಫಲ್ಲಿ ಸೆಟ್ಲ್ ಆಗ್ಬೇಕು ಕಣೋ. ಇವಾಗ್ಲೇ ಹೇಗಮ್ಮ ಸೆಟ್ಲ್ ಆಗೋದು? ನೀನ್ ಅನ್ಕೋ, ಆಗೋಗುತ್ತೆ. ಏನು ಹಾಗ್ ನೋಡ್ತಿದ್ಯಾ? ನಿಜನೇ ನಾನು ಹೇಳ್ತಿರೋದು. ಈಗ್ಲಾದ್ರೂ ಮನ್ಸು ಬದಲಾಯಿಸ್ಕೊಂಡು ಆ ಮಹಾಲಕ್ಷ್ಮಿನ ನಿನ್ ಕಡೆ ತಿರುಗಿಸ್ಕೋ. ಅವಳ ಕುತ್ತಿಗೆಗೆ 3 ಗಂಟೆ ಹಾಕು. ನಿನ್ ಜಾತಕ ತಕ್ಷಣ ಶ್ರೀಮಂತ ಜಾತಕ ಆಗೋಗುತ್ತೆ. ಆ ದರಿದ್ರ ಹಿಡಿದಿರೋ ಸಂಪದನ್ನ ಬಿಟ್ಬಿಡು. ಆಗ ನಿನ್ಗೆ ಅಂತ ಒಂದ್ ಕುಟುಂಬ ಇರುತ್ತೆ. ಅವಳ ಜೊತೆ ಓಡಾಡ್ತಿದ್ರೆ ನಿನ್ ಸಾವನ್ನ ಬೆನ್ನಿಗೆ ಅಂಟಿಸ್ಕೊಂಡ್ ಹಾಗೆ. ಏನೇ ಕಣ್ಣು ದೊಡ್ಡದ್ ಮಾಡ್ಕೊಂಡು ನೋಡ್ತಾ ಇದೀಯಾ? ಇಷ್ಟಕ್ಕೂ ನನ್ ಮಗ ಮನೆ ಊರೂರು ಬದಲಾಯಿಸ್ಕೊಂಡು ತಿರುಗಾಡ್ತಾ ಇರೋದಕ್ಕೆ ನೀನೇ ಕಾರಣ. ನಿನ್ ಗಂಡನ್ ಬಿಟ್ಟು ಬಂದೆ. ನಿನ್ ಗಂಡನ್ ಬಿಟ್ಟಿದ್ದ ದರಿದ್ರ ಇವನ್ ಅಂಟ್ಕೊಂಡಿದೆ. ನನ್ ಮಗ ಕಲ್ಯಾಣಿನ ಮದ್ವೆ ಆಗಿದ್ರೆ ರಾಜನ್ ತರ ಇರ್ತಿದ್ದ. ಆ ಶಿವ ಪಾರ್ವತಿ ಕುಟುಂಬ ನನ್ ಮುಷ್ಟಿಲಿ ಇರ್ತಾ ಇದ್ರು. ಆದ್ರೆ ಏನ್ ಮಾಡೋದು, ಎಲ್ಲ ಕರ್ಮ. ಅತ್ತೆ, ಯಾರೇ ನಿನ್ಗತ್ತೆ? ಏನೋ ಮಾತ್ ಜೋರಾಗ್ತಿದೆ. ನಿನ್ನೆ ಮೊನ್ನೆ ಹುಟ್ಟಿರೋ ನಿನ್ ಮಗುಗೋಸ್ಕರ ಇಷ್ಟೊಂದು ಹಠ ಮಾಡ್ತಿದ್ಯಲ್ಲ. 25 ವರ್ಷ ಸಾಕಿ ಬೆಳೆಸಿರೋ ನನ್ ಮಗನ್ ಬಗ್ಗೆ ನಾನು ಯೋಚನೆ ಮಾಡ್ಬಾರ್ದಾ? ಅಮ್ಮ ನಿಲ್ಸಮ್ಮ, ನಿನ್ ಕೈ ಮುಗಿತೀನಿ. ಛೀ, ಕಲ್ಯಾಣಿ, ಕಲ್ಯಾಣಿ, ಆಫೀಸರ್. ಎದ್ದೇಳು, ಊಟ ಮಾಡು. ಕಲ್ಯಾಣಿ, ಏ ಕಲ್ಯಾಣಿ ಇರು. ನೀನ್ ಹಠ ಮಾಡ್ತೀಯ ಅಂತ ಗೊತ್ತಿತ್ತು, ಆದ್ರೆ ಇಷ್ಟೊಂದು ಅಂತ ಗೊತ್ತಿರ್ಲಿಲ್ಲ. ಆ ಮಾಡು, ಆ ಮಾಡು. ಅಮ್ಮ, ಒಂದ್ ವೇಳೆ ನೀನ್ ಸೇಟುಗ್ ದುಡ್ಡು ಕೊಡದೆ
ಖರ್ಚು ಮಾಡ್ಕೊಂಡಿದ್ದಿದ್ರು ನಾನು ಏನು ಅನ್ಕೋತಾ ಇರಲಿಲ್ಲ. ಯಾಕೆ ಅಂದರೆ ಅದು ನಮ್ಮ ದುಡ್ಡು. ನಮಗೆ ಖರ್ಚಿಗೆ ಬರದೆ ಇನ್ಯಾರಿಗೆ ಖರ್ಚಿಗೆ ಬರುತ್ತೆ ಹೇಳು? ಅದೇನು ಅಂದರೆ ನನಗೆ ನೀನು ಹೇಳದೆ ಬೇರೆ ಯಾರೋ ಹೇಳಿದ್ರು ಅನ್ನೋ ಕೋಪದಲ್ಲಿ ನಿನ್ನನ್ನು ಹಾಗೆ ಕೇಳಿಬಿಟ್ಟೆ. ತಪ್ಪು ನಂದೆ. ಶಿಕ್ಷೆನ ನನಗೆ ಕೊಡು. ಆದರೆ ನೀನು ನಿನಗೆ ಹೀಗೆ ಶಿಕ್ಷೆ ಕೊಟ್ಕೋಬೇಡ. ಈಗ ನೀನು ನನಗೆ ಶಿಕ್ಷೆ ಕೊಡಲೇಬೇಕು. ನಿನ್ನ ಕೈಯಾರೆ ನನ್ನ ಕೆನ್ನೆಗೆ ಹೊಡಿ. ಅಯ್ಯೋ ಬೇಡ ಆಫೀಸರ್. ನೀನು ಹೊಡಿತೀಯೋ ಇಲ್ವೋ? ಹಾಗಾದ್ರೆ ಇವತ್ತಿಂದ ನಾನು ನಿನ್ನ ಜೊತೆ ಮಾತಾಡಲ್ಲ, ಲೈಫ್ ಲಾಂಗ್. ಒಂದು ಟೈಮಲ್ಲಿ ನಾನು ಏನೇ ಹೇಳಿದ್ರೂ ಸಹಿಸ್ಕೋತಿರ್ಲಿಲ್ಲ. ತಕ್ಷಣ ಅದಕ್ಕೆ ಉತ್ತರ ಕೊಟ್ಬಿಡ್ತಿದ್ದೆ. ಮನಸ್ಸಿಗೆ ತಗೋತಾನೆ ಇರಲಿಲ್ಲ. ಹೀಗೆ ಬೇಜಾರು ಮಾಡಿಕೊಂಡು ಊಟ ಮಾಡ್ದೇನೆ ಇರ್ತಿರ್ಲಿಲ್ಲ. ಈಗ ಯಾಕೆ ಹೀಗೆ ಊಟದ ಮೇಲೆ ಬೇಜಾರು? ಒಂದ್ ಟೈಮಲ್ಲಿ ಆಫೀಸರ್ಗೆ ನನ್ ಮೇಲೆ ಕರುಣೆ, ಕೋಪ ಮಾತ್ರ ಇರ್ತಾ ಇತ್ತು. ಆದ್ರೆ ಇವಾಗ ಆಫೀಸರ್ಗೆ ನನ್ ಮೇಲೆ ಪ್ರೀತಿ, ಅನುರಾಗ, ಜವಾಬ್ದಾರಿ ಇದೆ. ನಾವಂದ್ರೆ ಇಷ್ಟ ಇಲ್ಲದೆ ಇರೋರು ನಮಗೆ 100 ಮಾತಂದ್ರು ನೋವಾಗೋದಿಲ್ಲ. ಆದ್ರೆ ನಾವು ಪ್ರೀತಿಸೋರು ನಮ್ಮನ್ನ ಸ್ವಲ್ಪ ಅಪಾರ್ಥ ಮಾಡ್ಕೊಂಡ್ರು ಸಹಿಸೋಕ್ಕಾಗಲ್ಲ ಆಫೀಸರ್. ಮನಸ್ಫೂರ್ತಿ ನೋವಿಂದಾನೆ ತುಂಬ ಹೋಗ್ಬಿಡುತ್ತೆ. ತಲೆಯಲ್ಲಿ ಲಕ್ಷ ಯೋಚನೆಗಳು ಮಾಡೋದಕ್ಕೆ ಶುರು ಮಾಡ್ತೀವಿ. ನಮ್ ಸುತ್ತ ಇರೋ ಪ್ರಪಂಚ ಎಲ್ಲ ಶೂನ್ಯದ ಹಾಗ ಅನ್ಸುತ್ತೆ. ನಾನ್ ತಪ್ಪು ಮಾಡಿಲ್ಲ ಅಲ್ವಾ? ಆದ್ರೆ ಅವರು ನಾನ್ ತಪ್ಪು ಮಾಡಿದ್ದೀನಿ ಅಂತ ಹೇಗ್ ನಂಬ್ತಾರೆ? ನಾನು ಯಾವ ತರ ಅಂತ ಅವ್ರಿಗೆ ಗೊತ್ತಿದೆ ಅಲ್ವಾ? ನಾನ್ ತಪ್ಪು ಮಾಡಿದ್ದೀನಿ ಅಂತ ನಂಬೋಕ್ಕೂ ಮುಂಚೆ ಹೀಗಂತಿದ್ದೀರಾ. ಆದ್ರೆ ನಾನು ಅದನ್ನ ನಂಬಿಲ್ಲ. ಯಾಕೆ ಈ ತರ ಒಂದ್ ಮಾತು ಅವ್ರು ಹೇಳಿಲ್ಲ ಅಂತ ತುಂಬಾ ನೋವಾಗ್ತಿದೆ ಆಫೀಸರ್. ಇನ್ನು ಹೇಗೆ ಊಟ ಮಾಡ್ಬೇಕನ್ಸುತ್ತೆ? ಪ್ರಾಣ ಹೋಗ್ತಿದ್ರು ಆ ನೋವು ದೂರ ಆದ್ಮೇಲೆ ತಿನ್ಬೇಕನ್ಸುತ್ತೆ. ಹೀಗ್ ಪ್ರೀತಿಯಿಂದ ತಿನ್ನಿಸ್ತಾ ಇದ್ರೆ ಆ ನೋವೆಲ್ಲ ಹಾಗೆ ಹೊರಟೋಗುತ್ತೆ. ಏನು ಆಫೀಸರ್ ಹೀಗ್ ಸುಮ್ನಾಗೋದ್ರಿ? ನಿನ್ನ ಹುಚ್ಚು ಪ್ರೀತಿ ನೋಡಿ. ಇವಾಗಲೇ ಹತ್ರ ಆಗ್ತಿದ್ದಾರೆ. ಮತ್ತೆ ಅವ್ರ ಮಧ್ಯೆ ಮನಸ್ತಾಪ ಯಾಕೆ ಬಂತು ಈಶ್ವರ ಅನ್ಕೊಂಡೆ. ಇವಾಗ ನೋಡಿದ್ರೆ ದಮಯಂತಿ ಯಾವ ಉದ್ದೇಶದಿಂದ ಸೇಟುನ ಬರೋಕ್ಕೆ ಹೇಳಿದ್ಲೋ, ಆದರೆ ಇಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಾರಣ ಆಯಿತು. ದೇವ್ರ ಲೀಲೆನ ನೋಡ್ತೀಯ ಅನುಪಮ? ಬೇರೆ ಮಾಡಬೇಕು ಅನ್ಕೊಂಡಿದ್ದ ದಮಯಂತಿಯಿಂದನೇ ಆ ದೇವರು ಇನ್ನೂ ಹತ್ರ ಮಾಡ್ದ. ನನಗ್ ತಿನ್ನಿಸ್ತಾನೆ ಇರ್ತೀರಾ? ನೀವು ತಿನ್ನೋದಿಲ್ವಾ? ನಾನು ಆಲ್ರೆಡಿ ತಿಂದಿದ್ದೀನಿ ಶ್ರೀಮತಿ ಅವರೇ. ಈ ಪೊಲೀಸ್ ಆಫೀಸರ್ ಸುಳ್ಳು ಹೇಳೋರನ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ತಾರೆ. ಆದ್ರೆ ಸುಳ್ಳು ಹೇಳೋದಕ್ ಬರಲ್ಲ, ತಕ್ಷಣ ಸಿಕ್ಕಾಕೊಳ್ತಾರೆ. ನಾನು ನಿಜಾನೇ ಹೇಳ್ತಿದ್ದೀನಿ ಮೇಡಮ್. ದಿನ ಮಗನ ಹಸುವನ್ನ ತಿಳ್ಕೊಂಡು ಅಳೋಕ್ಕೂ ಮುಂಚೆನೆ ಹಾಲು ಕೊಡೋ ನನಗೆ ಗಂಡನ ಹಸುವನ್ನ ಅರ್ಥ ಮಾಡ್ಕೊಳ್ಳೋದು
ಕಷ್ಟ ಏನಲ್ಲ ಆಫೀಸರ್. ನೀವು ನನಗೆ ಬೈದ್ರಿ ಅನ್ನೋ ನೋವಿಂದಾನೋ ವರ್ಕ್ ಪ್ರೆಷರಿಂದಾನೋ ತಿಂದಿಲ್ಲ ಅಂತ ನನಗೆ ಅರ್ಥ ಆಗ್ತಿದೆ. ನಾನು ತಿನ್ನಿಸ್ತೀನಿ, ನೀವು ತಿನ್ನಿ. ನೀವು ವರ್ಕ್ ಮೇಲೆ ಎಲ್ಲೆಲ್ಲೋ ಹೋಗ್ತಾ ಇರ್ತೀರಾ, ಸ್ಟ್ರೈನ್ ಆಗ್ತಾ ಇರುತ್ತೆ. ಅಂಥದ್ರಲ್ಲಿ ತಿಂದೇ ಇದ್ರೆ ಹೇಗೆ? ಇನ್ಯಾವತ್ತೂ ತಿಂದೇ ಇರಬೇಡಿ, ಸರಿನಾ? ಸರಿ. ನಿಮ್ ಕಣ್ಣಲ್ಲಿ ಸಂತೋಷ ನೋಡ್ತಿದ್ರೆ ನನ್ನ ಹೊಟ್ಟೆ ತುಂಬದಷ್ಟೇ ಸಂತೋಷ ಆಗ್ತಾ ಇದೆ. ಇವಳು ಹೊಟ್ಟೆ ತುಂಬ ಹೋಗಿದೆ ಅನ್ಕೊಂಡು ಅವಳು ಹೊಟ್ಟೆ ತುಂಬಬೇಕು ಅಂತ ಇಂಡೈರೆಕ್ಟ್ ಆಗಿ ಶೌರ್ಯಂಗೆ ಹೇಳ್ತಾ ಇದ್ದಾಳೆ. ಖಂಡಿತ ಇವಳು ಸಾಮಾನ್ಯದವಳಲ್ಲ. ಆದಷ್ಟು ಬೇಗ ಏನಾದರೂ ಮಾಡಿ ಶೌರ್ಯ ಕಲ್ಯಾಣಿ ಮಧ್ಯೆ ದೂರ ಜಾಸ್ತಿ ಆಗೋ ಹಾಗೆ ಮಾಡಬೇಕು. ಕಲ್ಯಾಣಿ, ಇದರಲ್ಲೇ ಹ್ಯಾಂಡ್ ವಾಶ್ ಮಾಡ್ಕೋ. ಬಾವ ಇಲ್ಲಿ ಊಟ ಮಾಡಕ್ ಬರ್ಲಿಲ್ವಾ ಅತ್ತೆ? ಕರ್ದಿದ್ದೀನಮ್ಮ, ಬರ್ತೀನಿ ಅಂದ. ಯಾವಾಗ ಬರ್ತಾನೋ ಏನೋ. ಸರಿ, ನಾನು ಹೋಗಿ ಕರ್ಕೊಂಡು ಬರ್ತೀನತ್ತೆ. ಹಾ. ಲಕ್ಷ್ಮಿ, ಕೂತ್ಕೋ. ಬಾವ ಅವ್ರನ್ನ ನೀನೇನಾದ್ರೂ ಕೆಲಸದವಳ ಹೋಗಿ ಕರ್ಕೊಂಡು ಬರಕ್ಕೆ? ಅವ್ರಿಗೆ ಹಸುವಾದ್ರೆ ಅವರೇ ಬಂದು ತಿಂತಾರೆ. ನೀನು ಕೂತ್ಕೋ. ಈ ರಾಜಮ್ಮ ಒಬ್ಳು ಇರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ನ ಮಗನ ಜೊತೆ ಮಹಾಲಕ್ಷ್ಮಿ ಮದ್ವೆ ಮಾಡಿಸ್ಬಿಡ್ತಿದ್ದೆ. ಬಡಿಸ್ಕೋ ಲಕ್ಷ್ಮಿ. ಎಷ್ಟು ಬೈದ್ರು ನಾಚಿಕೆಯಲ್ಲಿರೋ ಜನ್ಮ, ತಿನ್ನೋದಕ್ಕೆ ಬಂದಿದ್ದಾಳೆ. ನಾನು ಊಟ ಮಾಡೋದಕ್ಕೆ ಬಂದಿಲ್ಲ ಮೀನಾಕ್ಷಮ್ಮ, ನಿನಗೆ ಬೈಸೋದಕ್ಕೆ ಬಂದಿದ್ದೀನಿ. ಯಾಕೆ ಬಾವ ಹಾಗೆ ಇದ್ದೀರಾ? ಬಡಿಸ್ಕೊಳ್ಳಿ. ಸಂಪದ, ತಿನ್ನು. ನನಗೆ ಬೇಡ ಅನ್ನಿಸ್ತಿದೆ ಸಿದ್ದು, ನಾನು ಆಮೇಲೆ ತಿಂತೀನಿ. ಸಂಪದ, ಅವಳು ಎದ್ದು ಹೋಗಿದ್ದಕ್ಕೆ ಇವನು ಯಾಕೆ ನನ್ನನ್ನು ನೋಡ್ತಿದ್ದಾನೆ?
ಯಾಕಳಿಯ ಏನು ಯೋಚನೆ ಮಾಡ್ತಿದ್ಯಾ? ಸಂಪದ ತಿಂದೆ ಹೊರಟೋದ್ಲು ಅಂತನಾ? ಹಸಿವಾದ್ರೆ ಅವಳೆ ಬಂದು ತಿಂತಾಳ್ಬಿಡು. ನೋಡೇ ಅಳಿಯ, ಈ ಕಾಲದಲ್ಲಿ ಮೂರನೇ ವ್ಯಕ್ತಿಗಳ ಬಗ್ಗೆ, ಹೊರಗಿನವ್ರ ಬಗ್ಗೆ ಎಷ್ಟು ಕಮ್ಮಿ ತಲೆಗಂಡಿಸ್ಕೊಳ್ತೀವೋ ಅಷ್ಟು ಒಳ್ಳೇದು. ಕೇವಲ ಒಂದು ಫ್ರೆಂಡ್ಗಾಗಿ ನೀನು ಇಷ್ಟೊಂದು ಒದ್ದಾಡೋದು ನನಗ್ಯಾಕೋ ಕರೆಕ್ಟ್ ಅಲ್ಲ ಅನಿಸ್ತಿದೆ. ನಮಗೆ ಹೇಳ್ದ ಹಾಗೆ ಆ ಹುಡುಗಿ ಫ್ರೆಂಡ್ ಅಲ್ಲ ಅನ್ಸುತ್ತೆ. ಹೌದು, ಸಂಪದ ನನ್ನ ಫ್ರೆಂಡ್ ಅಲ್ಲ. ಮತ್ತೇನು ಬಾವಾ? ಅದಕ್ಕಿಂತ ಜಾಸ್ತಿ. ಅಂದ್ರೆ ಇನ್ನೂ ಅರ್ಥ ಆಗ್ಲಿಲ್ವಾ ಲಕ್ಷ್ಮಿ? ಪ್ರೀತಿಸ್ತಿರೋ ಹುಡುಗಿ ಅಂತಿದ್ದಾನೆ.